ಈ ವಿಡಿಯೋನಲ್ಲಿ ನಾನು ಹೇಗೆ ನಿಮ್ಮ ಸ್ಕಿನ್ನನ್ನು ಟೈಟ್, ಸಾಫ್ಟ್, ಸಪಲ್ ಹಾಗೆ ಸ್ಕಿನ್ನಿನ ಗ್ಲೋವನ್ನು ಜಾಸ್ತಿ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೆಮಿಡಿಯನ್ನು ನೀವು ವಿಂಟರ್ನಲ್ಲಿ ಮಾತ್ರ ಅಲ್ಲ, ಮನೆಯಲ್ಲಿ ಯಾವುದೇ ರೀತಿ ಫಂಕ್ಷನ್ ಅಥವಾ ವೆಡ್ಡಿಂಗ್ ಸೀಸನಲ್ಲಿ ಅಥವಾ ಬೇರೆ ಯಾವುದೇ ಸೀಸನಲ್ಲೂ ಕೂಡ ಯೂಸ್ ಮಾಡ್ಬೋದು. ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಟೈಟ್ ಆಗುತ್ತೆ, ಸಾಫ್ಟ್ ಆಗುತ್ತೆ, ಸಪಲ್ ಆಗುತ್ತೆ, ಹಾಗೆ ಮುಖದಲ್ಲಿರುವಂತಹ ಟ್ಯಾನ್ ಕಡಿಮೆ ಆಗುತ್ತೆ, ಇನ್ನು ರಿಂಕಲ್ಸ್ ಕಡಿಮೆ ಆಗುತ್ತೆ, ಹಾಗೆ ಓಪನ್ ಪೋರ್ಸ್ಗಳು ಕೂಡ ಮಿನಿಮೈಸ್ ಆಗುತ್ತೆ. ಹಾಗಿದ್ರೆ ಈ ರೆಮಿಡಿಯನ್ನು ಹೇಗೆ, ಯಾವಾಗ, ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ಯೂಸ್ ಮಾಡಬೇಕು ಅಂತ ನೋಡೋಣ ಬನ್ನಿ. ಇವತ್ತು ನಾನು ತೋರಿಸ್ತಾ ಇರುವಂತಹ ಈ ಫೇಸ್ ಪ್ಯಾಕನ್ನು ನೀವು ಯೂಸ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮ್ಮ ಸ್ಕಿನ್ ಟೈಟ್ ಆಗುತ್ತೆ, ಸಾಫ್ಟ್ ಆಗುತ್ತೆ, ಹಾಗೆ ಬ್ರೈಟ್ನೆಸ್ ಕೂಡ ಜಾಸ್ತಿ ಆಗುತ್ತೆ. ಆಗ ನೀವೇ ಹೇಳ್ತೀರಾ, ವರೆ ವಾ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಮದುವೆಗಳಿಗೆ ಅಥವಾ ಬೇರೆ ಯಾವುದೇ ಫಂಕ್ಷನ್ಗೆ ಹೋಗುವಾಗ ಇದಕ್ಕಿಂತ ನಮಗೆ ಏನು ಬೇಕು ಹೇಳಿ? ಸ್ಕಿನ್ನಲ್ಲಿ ಒಂದು ಬ್ರೈಟ್ನೆಸ್ ಜಾಸ್ತಿ ಆದರೆ ನಾವು ಯಾವುದೇ ರೀತಿಯ ಮೇಕಪ್ಪನ್ನು ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತೀವಿ. ಬನ್ನಿ ಈ ರೆಮಿಡಿಯನ್ನು ಪ್ರಿಪೇರ್ ಮಾಡೋಣ. ಈ ಮಾಸ್ಕನ್ನು ಪ್ರಿಪೇರ್ ಮಾಡೋದಕ್ಕೆ ಒಂದು ಕ್ಲೀನಾದ ಬೌಲ್ನಲ್ಲಿ ಮೊದಲು 1 ಕಪ್ನಷ್ಟು ನೀರನ್ನು ಹಾಕ್ಕೊಳ್ಳಿ. ಇದಕ್ಕೆ 1 ಸ್ಪೂನ್ನಷ್ಟು ನಾನಿಲ್ಲಿ ತೋರಿಸ್ತಾ ಇರುವಂತಹ ಬೀಜವನ್ನು ಹಾಕಬೇಕು. ಇದು ಯಾವ ಬೀಜ ಅಂತ ನೀವು ಕೇಳೋದಾದರೆ ಇದು ಚಿಯಾ ಸೀಡ್ಸ್. ಫ್ರೆಂಡ್ಸ್, ಇದು ಕೇವಲ ನನಗೆ 78 ರೂಪಾಯಿ ಅಂದರೆ 78 ರುಪೀಸ್ಗೆ ಸೂಪರ್ ಮಾರ್ಕೆಟ್ನಲ್ಲಿ ಸಿಕ್ಕಿದೆ. ನೀವು ಅಲ್ಲಿ ತೊಗೋಬೋದು. ಒಂದು ವೇಳೆ ನಿಮಗೆ ಸೂಪರ್ ಮಾರ್ಕೆಟ್ನಲ್ಲಿ ಸಿಗದೆ ಹೋದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ, ಅಲ್ಲಿಂದ ಕೂಡ ಪರ್ಚೇಸ್ ಮಾಡ್ಬೋದು. ನೀವಿಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ಬೀಜ ನಮ್ಮ ಸ್ಕಿನ್ಗೆ ಹಾಗೆ ನಮ್ಮ ಹೆಲ್ತ್ಗೆ ಅದ್ಭುತವಾಗಿ ವರ್ಕ್ ಮಾಡುತ್ತೆ. ಫ್ರೆಂಡ್ಸ್, ಇದನ್ನು ನೀವು ಸೇವಿಸ್ಬೋದು ಕೂಡ, ಹಾಗೆ ನಿಮ್ಮ ಸ್ಕಿನ್ಗೆ ಅಪ್ಲೈ ಕೂಡ ಮಾಡ್ಬೋದು. ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಎಷ್ಟು ಹೈಡ್ರೇಟ್ ಆಗುತ್ತೆ ಅಂದರೆ ಬೇರೆ ಯಾವುದರಿಂದನೂ ಕೂಡ ಇಷ್ಟು ಹೈಡ್ರೇಷನ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಈ ಬೀಜಗಳು ಇದರಲ್ಲಿರುವಂಥ ನೀರನ್ನು ಪೂರ್ತಿಯಾಗಿ ಹೀರ್ಕೊಂಡು ಕ್ವಾಂಟಿಟಿಯಲ್ಲಿ ಡಬಲ್ ಆಗುತ್ತೆ. ಅಂದರೆ ನೀವೇ ಯೋಚನೆ ಮಾಡಿ ಇದು ನಮ್ಮ ಸ್ಕಿನ್ಗೆ ಎಷ್ಟು ಹೈಡ್ರೇಷನನ್ನು ಕೊಡಬಹುದು ಅಂತ. ಫ್ರೆಂಡ್ಸ್, ಕೊರಿಯನ್ ಸ್ಕಿನ್, ಜಪಾನೀಸ್ ಅವರ ಸ್ಕಿನ್ನ ರೀತಿ ನಮ್ಮ ಸ್ಕಿನ್ನನ್ನು ಕೂಡ ಕ್ಲೀನ್, ಕ್ಲಿಯರ್ ಆ್ಯಂಡ್ ಕ್ರಿಸ್ಟಲ್ ಮಾಡುವಂತಹ ಶಕ್ತಿ ಈ ಬೀಜಕ್ಕೆ ಇದೆ. ನೀವಿಲ್ಲಿ ನೋಡ್ಬೋದು, ನಾನು ಇದನ್ನು 1/2 ಅವರ್ ಅಂದರೆ ಅರ್ಧ ಗಂಟೆ 30 ನಿಮಿಷ ಇದನ್ನು ನೆನೆಸಿದ್ದೀನಿ. 30 ನಿಮಿಷಕ್ಕೆ ಇದು ಎಷ್ಟು ನೀರನ್ನು ಅಬ್ಸರ್ವ್ ಮಾಡ್ಕೊಂಡಿದೆ, ಹಾಗೆ ಇದು ಎಷ್ಟು ಗಟ್ಟಿಯಾಗಿ ಇದೆ ಅಂತ ಕೂಡ ನೀವು ನೋಡಬಹುದು. ಇದನ್ನು ನಾನೊಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ನೀಟಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡ ನಂತರ ಕೂಡ ಇದರಲ್ಲಿ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಹಾಗೆ ಇದೆ. ಇದೇ ನಮ್ಮ ಸ್ಕಿನ್ಗೆ ತುಂಬಾ ಹೆಲ್ಪ್ ಮಾಡೋದು. ಈವನ್ ಅಗಸೆ ಬೀಜದಲ್ಲಿ ಯಾವ ರೀತಿ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಬರುತ್ತೋ ಅದೇ ರೀತಿ ಇದರಲ್ಲೂ ಕೂಡ ಬರುತ್ತೆ. ಕೇವಲ ಒಂದೇ 1 ಚಮಚ ಚಿಯಾ ಸೀಡ್ಸ್ನಲ್ಲಿ ಇಷ್ಟೊಂದು ಪೇಸ್ಟ್ ರೆಡಿ ಆಗಿದೆ. ಇದನ್ನು ಟೋಟಲಿ 3 ಜನ ಅಪ್ಲೈ ಮಾಡ್ಕೋಬೋದು. ನಾನಿಲ್ಲಿ ಒಬ್ಬಳೇ ಯೂಸ್ ಮಾಡ್ತಾ ಇರೋದ್ರಿಂದ ಎಕ್ಸಸ್ ಆಗ್ತಾ ಇರುವಂತಹ ಪೇಸ್ಟನ್ನು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಟು ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ತೀನಿ. ಈಗ ರೆಡಿ ಇರುವಂತಹ ಈ ಪೇಸ್ಟ್ಗೆ ನಾನು ಅರ್ಧ ಓಳಿನಷ್ಟು ನಿಂಬೆಹಣ್ಣಿನ ರಸ ಅಂದರೆ ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡ್ತೀನಿ. ಹಾಗೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ಮ್ಯಾಜಿಕಲ್ ಆಲ್ಮಂಡ್ ಆಯಿಲ್. ಇದನ್ನು ಬಾದಾಮ್ ಆಯಿಲ್ ಅಂತ ಕೂಡ ಕರೀತಾರೆ. ನಾನಿಲ್ಲಿ ರೋಗನ್ ಬಾದಾಮ್ ಶರೀನ್ ಅವರ ಆಲ್ಮಂಡ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಹಾಕಿದ್ರೆ ಸಾಕಾಗುತ್ತೆ. ಫ್ರೆಂಡ್ಸ್, ಈ ಬಾದಾಮ್ ಆಯಿಲ್ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಕಡಿಮೆನೇ. ಇದು ನಮ್ಮ ಸ್ಕಿನ್ಗೆ, ಹೇರ್ಗೆ, ನೇಲ್ಸ್ಗೆ, ಟೋಟಲಿ ಓವರಾಲ್ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಈಗ ಲೆಮನ್ ಮತ್ತು ಬಾದಾಮ್ ಆಯಿಲನ್ನು ಹಾಕಿ ಈ ಪೇಸ್ಟನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ನೀವು ಯಾವುದೇ ಆಯಿಲನ್ನು ಕೂಡ ಯೂಸ್ ಮಾಡದೇ ಇದ್ರೂ ಪರವಾಗಿಲ್ಲ, ರೆಗ್ಯುಲರ್ ಆಗಿ ಆಲ್ಮಂಡ್ ಆಯಿಲನ್ನು ಯೂಸ್ ಮಾಡಿ. ಇದರ ಬೆನಿಫಿಟ್ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಸ್ಕಿನ್ನಲ್ಲಿರುವಂತಹ ಡಾರ್ಕ್ ಸ್ಪಾಟ್ಸ್ಗಳು, ಹಾಗೆ ರಿಂಕಲ್ಸ್, ಇನ್ನು ಓಪನ್ ಪೋರ್ಸ್ ಎಲ್ಲನೂ ಕೂಡ ಇದು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ರೆಡಿ ಮಾಡಿರುವಂತಹ ಈ ಪೇಸ್ಟನ್ನು ನಿಮ್ಮ ಮುಖಕ್ಕೆ ನೀಟಾಗಿ ಎಲ್ಲೂ ಬಿಡದೇ ಇರೋ ರೀತಿ ಅಂದರೆ ಮೂಗಿನ ಸಂದಿಯಲ್ಲಿ, ಹಾಗೆ ಕಣ್ಣಿನ ಕೆಳಭಾಗ, ಹಣೆ, ಈ ರೀತಿ ಎಲ್ಲ ಭಾಗದಲ್ಲೂ ಕೂಡ ನೀಟಾಗಿ ಅಪ್ಲೈ ಮಾಡಿ 15 ನಿಮಿಷ ಆರಾಮಾಗಿ ನೀವು ರೆಸ್ಟ್ ಮಾಡ್ಬೋದು. ನಿಮ್ಗೆ ಇಷ್ಟ ಆಗುವಂಥ ಕೆಲಸ ಮಾಡಿ. ನೀವು ಬುಕ್ಸ್ ಓದೋದಿದ್ರೆ ಬುಕ್ಸ್ ಓದ್ಬೋದು, ಗೇಮ್ಸ್ ಆಡ್ಕೋಬೋದು, ಅಥವಾ ನಿದ್ದೆ ಕೂಡ ಮಾಡಬಹುದು. ಪೂರ್ತಿಯಾಗಿ ಇದು ಡ್ರೈ ಆದ ನಂತರ ತಣ್ಣೀರಿನಲ್ಲಿ ವಾಶ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ಬೋದು, ನಮ್ಮ ಈ ಫೇಸ್ ಮಾಸ್ಕಲ್ಲಿದ್ದಂತಹ ನೀರನ್ನು ಪೂರ್ತಿಯಾಗಿ ನಮ್ಮ ಸ್ಕಿನ್ನು ಅಬ್ಸರ್ವ್ ಮಾಡ್ಕೊಂಡಿದೆ. ಫ್ರೆಂಡ್ಸ್, ಈ ಮಾಸ್ಕಿನ ಬೆನಿಫಿಟನ್ನು ಡಬಲ್ ಮಾಡೋದಕ್ಕೋಸ್ಕರ ನಾನು ಇನ್ನೊಂದು ಮೆಥಡನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ನಾವು ಯೂಸ್ ಮಾಡಿ ಉಳಿದಿರೋ ಅಂತಹ ಫೇಸ್ ಮಾಸ್ಕು. ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂದರೆ, ನಿಮ್ಮ ಹತ್ರ ನಾರ್ಮಲ್ ಆಗಿ ಪೇಪರ್ ಮಾಸ್ಕ್ ಇದ್ದರೆ ಅದನ್ನು ಯೂಸ್ ಮಾಡಿ. ಒಂದು ವೇಳೆ ನಿಮ್ಮ ಹತ್ರ ಇಲ್ಲ ಅಂದರೆ ಮಾಸ್ಕನ್ನು ಯಾವ ರೀತಿಯಾಗಿ ಮನೇಲೇ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ಅಂತ ಇಲ್ಲಿ ನೋಡಿ.
ಇತ್ತೀಚೆಗೆ ನಾವು ಕಿರಾಣಿ ಅಂಗಡಿಗಳಲ್ಲಿ ಏನೇ ಪರ್ಚೇಸ್ ಮಾಡಿದ್ರೂ ಈ ರೀತಿಯಾಗಿ ಬ್ಯಾಗನ್ನು ಕೊಡ್ತಾರೆ. ಇದು ಬಟ್ಟೆ ಬ್ಯಾಗ್. ಇದನ್ನು ನೀವು ಅದರ ತುದಿ ಎರಡನ್ನೂ ನೀಟಾಗಿ ಕಟ್ ಮಾಡಿಕೊಂಡು ಹೀಗೆ ಸ್ಕ್ವೇರ್ ಶೇಪ್ನಲ್ಲಿ ನಿಮ್ಮ ಫೇಸ್ಗೆ ಕರೆಕ್ಟ್ ಆಗುವಷ್ಟು ಈ ಕ್ಲಾತ್ ಬ್ಯಾಗನ್ನು ಕಟ್ ಮಾಡ್ಕೊಳ್ಳಿ. ಅದಾದ ನಂತರ ಈ ರೀತಿಯಾಗಿ 4 ಫೋಲ್ಡ್ ಆಗಿ ಮಡ್ಚ್ಕೊಂಡು ಅದರ 2 ತುದಿಯಿಂದ ರೌಂಡ್ ಶೇಪ್ನಲ್ಲಿ ಕಟ್ ಮಾಡಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಕಟ್ ಮಾಡ್ಕೋಬೇಕು ಅಂತ. ಈಗ ಇದು ನಮಗೆ ನಾವು ಯೂಶಲಿ ಯೂಸ್ ಮಾಡುವಂತಹ ಫೇಸ್ ಮಾಸ್ಕಿನ ರೀತಿ ರೆಡಿಯಾಗಿದೆ. ಇದಕ್ಕೆ ಕರೆಕ್ಟಾಗಿ ಶೇಪನ್ನು ಕೊಡೋದಕ್ಕೋಸ್ಕರ ಮತ್ತೆ ಈ ರೀತಿಯಾಗಿ ಫೋಲ್ಡ್ ಮಾಡಿ ನಮ್ಮ ಐಸ್ ಅಂದರೆ ಕಣ್ಣಿನ ಶೇಪ್ನಲ್ಲಿ ಸ್ವಲ್ಪ ಕಟ್ ಮಾಡ್ಕೋಬೇಕು. ನೀವು ಇದನ್ನೇ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಡೆಫಿನೆಟಾಗಿ ನಿಮ್ಮ ಫೇಸ್ ಮಾಸ್ಕ್ ಕರೆಕ್ಟಾಗಿ ಬರುತ್ತೆ. 2 ಸೈಡ್ನಲ್ಲಿ ಕಣ್ಣಿನ ಶೇಪ್ಗೆ ಕಟ್ ಮಾಡ್ಕೊಂಡ ನಂತರ ಇದನ್ನು ಓಪನ್ ಮಾಡಿ ಇದರ ಕೆಳಗಡೆ ಸ್ವಲ್ಪ ಕೆಳಗಡೆ ಮಾತ್ರ ನಾವು ಉಸಿರಾಡೋಕ್ಕೆ ಬೇಕಾಗುವಷ್ಟು ಮೂಗಿನ ಶೇಪ್ನಲ್ಲಿ ಹಾಗೆ ಸ್ವಲ್ಪ ಅದರ ಕೆಳಗಡೆ ಬಾಯಿ ಶೇಪ್ನಲ್ಲಿ ಕಟ್ ಮಾಡಿದ್ರೆ ನಮ್ಮ ಫೇಸ್ ಮಾಸ್ಕ್ ರೆಡಿ ಆಯಿತು. ಈಗ ಉಳಿದಿರುವಂಥ ಈಗ ನಾವು ಆಲ್ರೆಡಿ ಅಪ್ಲೈ ಮಾಡಿ ಉಳಿದಿರುವಂಥ ಚಿಯಾ ಸೀಡ್ಸಿನ DIY ಫೇಸ್ ಮಾಸ್ಕನ್ನು ಈ ರೀತಿ ರೆಡಿ ಮಾಡ್ಕೊಂಡಿರುವಂತಹ ಕ್ಲಾತ್ ಮಾಸ್ಕಿನ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಿ. ಹಾಗೆ ಫ್ರೆಂಡ್ಸ್, ಇದನ್ನು ನೀವು ನಾರ್ಮಲಾಗಿ ಬೇರೆ ಪೇಪರ್ ಮಾಸ್ಕ್ಗಳನ್ನು ಹೇಗೆ ಯೂಸ್ ಮಾಡ್ತೀರೋ ಅದೇ ರೀತಿಯಾಗಿ ಯೂಸ್ ಮಾಡಿ. ನಾನಿಲ್ಲಿ ಈ ಫೇಸ್ ಮಾಸ್ಕನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಯಾವುದೇ ಫಂಕ್ಷನ್ಗೆ ಹೋಗೋದಕ್ಕಿಂತ ಮುಂಚೆ ಅಂದರೆ ವೆಡ್ಡಿಂಗ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಪಾರ್ಟಿ ಫಂಕ್ಷನ್ಗಳಿಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಸ್ಕಿನ್ ನಾರ್ಮಲ್ ಆಗಿ ಇರೋದಕ್ಕಿಂತ ತುಂಬಾ ಚೆನ್ನಾಗಿ ಕಾಣಬೇಕು ಅಂದರೆ ಈ ರೀತಿಯಾಗಿ ಚಿಯಾ ಸೀಡ್ಸ್ ಫೇಸ್ ಮಾಸ್ಕನ್ನು ಡೆಫಿನೆಟಾಗಿ ನೀವು ಯೂಸ್ ಮಾಡಿ. ನಾರ್ಮಲ್ ಆಗಿ ನಾವು ಅಪ್ಲೈ ಮಾಡಿದಾಗ ನಮ್ಮ ಸ್ಕಿನ್ ಎಷ್ಟು ಹೈಡ್ರೇಟ್ ಆಗುತ್ತೋ ಅದ್ರ ಡಬಲ್ ಹೈಡ್ರೇಷನ್ ನಮಗೆ ಈ ರೀತಿಯಾಗಿ ಫೇಸ್ ಮಾಸ್ಕನ್ನು ಯೂಸ್ ಮಾಡಿದಾಗ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು, ನಾನು ಈ ಫೇಸ್ ಮಾಸ್ಕನ್ನು ಅಪ್ಲೈ ಮಾಡಿ 20 ನಿಮಿಷ ಹಾಗೆ ಬಿಟ್ಟಿದ್ದೆ. ಅದಾದ ನಂತರ ಇದು ಸ್ವಲ್ಪ ಡ್ರೈ ಆಗಿತ್ತು. ಅದನ್ನು ರಿಮೂವ್ ಮಾಡಿ ಉಳಿದಿರೋಂಥ ಈ ಚಿಯಾ ಸೀಡ್ಸಿನ ಪಾರ್ಟಿಕಲ್ಸ್ ಏನಿರುತ್ತಲ್ವ ಅದರಿಂದ ಸ್ವಲ್ಪ ನನ್ನ ಸ್ಕಿನ್ನನ್ನು ಅಂದರೆ ಫೇಸನ್ನು ಈ ರೀತಿಯಾಗಿ ಮೃದುವಾಗಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಜ್ ಮಾಡ್ತಾ ಮಾಡ್ತಾ ಎಕ್ಸಸ್ ಇರುವಂತಹ ಈ ಚಿಯಾ ಸೀಡ್ಸ್ ಮಾಸ್ಕನ್ನು ರಿಮೂವ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದನ್ನು ಎಲ್ಲಿ ಬೇಕಾದರೂ ನೋಟ್ ಕೂಡ ಮಾಡಿ ಇಟ್ಕೋಬೋದು. ಫ್ರೆಂಡ್ಸ್, ಚಿಯಾ ಸೀಡ್ಸನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದರೆ ಡೆಫಿನೆಟಾಗಿ ಇದರ ಬೆನಿಫಿಟ್ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಸ್ಕಿನ್ನಲ್ಲಿದ್ದಂಥ ಓಪನ್ ಪೋರ್ಸ್ಗಳು ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತಾ ಬರುತ್ತೆ, ಅಂದರೆ ಶ್ರಿಂಕ್ ಆಗ್ತಾ ಬರುತ್ತೆ. ಇನ್ನು ಪಿಂಪಲ್ಸ್ ಆಗಿರ್ಬೋದು, ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು, ರಿಂಕಲ್ಸ್ ಎಲ್ಲ ಕೂಡ ಕಡಿಮೆ ಆಗುತ್ತೆ. ಇದನ್ನು ನೀವು 1 ದಿನ ಬಿಟ್ಟು 1 ದಿನ 7 ದಿನ ಯೂಸ್ ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೀವೇ ಮತ್ತೆ ಈ ವಿಡಿಯೋವನ್ನು ಓಪನ್ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ. ಈಗ ಈ ಫೇಸ್ ಮಾಸ್ಕನ್ನು ಮೃದುವಾಗಿ ಮಸಾಜ್ ಮಾಡಿದ ನಂತರ ತಣ್ಣೀರಿನಲ್ಲಿ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೀವಿಲ್ಲಿ ನನ್ನ ಸ್ಕಿನ್ನಲ್ಲಿ ಆಗಿರೋಂಥ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಈ ಚಿಯಾ ಸೀಡ್ಸನ್ನು ನೀವು ರಾತ್ರಿ ಮಲಗುವಾಗ 1 ಲೋಟ ನೀರಲ್ಲಿ ಅರ್ಧ ಚಮಚದಷ್ಟು ಹಾಕಿ ನೆನೆ ಇಟ್ಟು ಬೆಳಿಗ್ಗೆ ಎದ್ದು ಸೇವಿಸೋದ್ರಿಂದ ನಿಮಗೆ ಬ್ಲಡ್ ಶುಗರ್ ಲೆವೆಲನ್ನು ನೀವು ಕಂಟ್ರೋಲ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಬೊಜ್ಜನ್ನು ಯಾರೆಲ್ಲ ಕರಗಿಸ್ಬೇಕು ಅಂತ ಇರ್ತೀರೋ ಅವ್ರಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಹಾಗೆ ಜೀರ್ಣಕ್ರಿಯೆಯನ್ನು ಇದು ಇಂಪ್ರೂವ್ ಮಾಡುತ್ತೆ. ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿತ್ತು ಅಂದರೆ ಅಫ್ಕೋರ್ಸ್ ನಮಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಬರೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಚಿಯಾ ಸೀಡ್ಸಿನ ಬೆನಿಫಿಟ್ಸ್ ಎಷ್ಟೆಲ್ಲ ಇದೆ ಅಂತ ಹೇಳಿ. ಇದನ್ನು ನೀವು ಕೂಡ ಡೆಫಿನೆಟಾಗಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಚಿಯಾ ಸೀಡ್ಸ್ ಫೇಸ್ ಮಾಸ್ಕಿಂದ ನನ್ನ ಸ್ಕಿನ್ನಲ್ಲಿ ಎಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು. ಹೇಗನ್ನಿಸ್ತು ಈ ಗ್ಲಾಸ್ ಸ್ಕಿನ್ ಅಚೀವ್ ಮಾಡುವಂತಹ ಈ ರೆಮಿಡಿ? ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿದೆ ತಾನೆ? ಈ ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ನಾನು ಮತ್ತೊಂದು ಹೊಸ ಎಫೆಕ್ಟಿವ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಬಾಯ್ ಬಾಯ್.